ನಮಸ್ಕಾರ ಬಾಸು. ಸೋನಂ ವಾಂಗ್ಚುಕ್ ಅವರು ಪ್ರೊಟೆಸ್ಟ್ ಮಾಡಿ ನೀಟ್ ಪೇಪರ್ ಲೀಕ್ ಆಗಿ ಎಜುಕೇಶನ್ ಮಿನಿಸ್ಟರ್ನ ಸಸ್ಪೆಂಡ್ ಮಾಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಜಾಗದಲ್ಲಿ ನಿನ್ನೆ ದಿನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವರು ಪೊಲೀಸ್ಗಳ ಗೂಂಡಾಗಳ ವಿದ್ಯಾರ್ಥಿಗಳ ಮೇಲೆ ಆ ರೀತಿ ಸಾಯೋ ರೀತಿ ಹೊಡಿತಾ ಇದ್ದಾರೆ. ಹೆಣ್ಣು ಮಕ್ಕಳು ಅಂತ ನೋಡ್ತಾ ಇಲ್ಲ, ಹೆಂಗ್ ಬೇಕೋ ಹಂಗ ಹೊಡಿತಾ ಇದ್ದಾರೆ. ಇವ್ರುಗಳು ಪೊಲೀಸ್ ನಿಜವಾದ ಪೊಲೀಸ್ಗಳಂತೂ ನಿಜವಾಗ್ಲೂ ಅಲ್ಲ. ಇವ್ರುಗಳಿಗೆ ಬೇಕಾಗಿರೋದೇನು ಹಣ, ದುಡ್ಡು ಮಾಡ್ಕೊಂಡು ಅವ್ರು ನೆಮ್ಮದಿಯಾಗಿರ್ಬೇಕೇ ಹೊರತು ಬಡವ್ರ ಮಕ್ಕಳು ಹೆಂಗಾರು ಶಾಲೆ ಅಂತ ಇರೋ ಮೈಂಡ್ ಸೆಟ್ ಇರೋಂಥವ್ರನ್ನ ನೀವು ತಗೊಂಬಂದು ಸರ್ಕಾರ ಆಳ್ವಿಕೆ ಮಾಡಕ್ ಬಿಟ್ಟಿದ್ದೀರಾ. ನೀವು ಪಾಪಿಗಳು, ಅಲ್ಲಿ ಆಳ್ತಿರೋರು ಪುಣ್ಯವಂತರು. ಪುಕ್ಷಟೆ ಬರ್ತಿದೆಯಲ್ಲ ಸ್ವಾಮಿ ದುಡ್ಡುಗಳು, ಅವ್ರ ಲೈಫ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೀಡ್ ಮಾಡ್ತಾರೆ. ಇಲ್ಲಿ ಪ್ರೊಟೆಸ್ಟ್ ಮಾಡು 18-20 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತೀನಿ. ಒಬ್ಬ MLA, ಒಬ್ಬ MP, ಒಬ್ಬ CM, ಒಬ್ಬ PM ಯಾವನ್ ಕೈಲೂ ಬರಕ್ಕಾಗಿಲ್ಲ ಅಂದ್ರೆ ಏನ್ ಅರ್ಥ? ಇದಕ್ಕೆ ಏನ್ ಅರ್ಥ? ನೀವು ಅರ್ಥ ಮಾಡ್ಕೊಳ್ರಿ. ಇಂಥವ್ರಿಗೆಲ್ಲ ಓಟ್ ಹಾಕಿ ಗೆಲ್ಸಿ ನಾವು ನಮ್ ದೇಶನ ಅಭಿವೃದ್ಧಿ ಮಾಡ್ರಿ ಅಂದ್ರೆ ಹೆಂಗಾಗತ್ತೆ? ಇವರೆಲ್ಲ ಆಗಿನ ಕಾಲದಲ್ಲಿ ಬ್ರಿಟಿಷ್ನವ್ರು ಇದ್ರು ನೋಡ್ರಿ, ಅವರ ಅಪ್ಪಗಳು ಇವರೆಲ್ಲ, ಅವ್ರ ಅಪ್ಪಗಳು ಬ್ರಿಟಿಷ್ಗಿಂತ ಅಪ್ಪಗಳು ಮೈಂಡ್ ಇರೋರು ಇವರು. ಎಲ್ಲರಿಂದ ದುಡ್ಡು ಕಿತ್ಕೊಂಡು ತಿನ್ನೋದೇ ನೋಡ್ತಿದ್ದಾರೆ. ಜನಗಳಿಗೆ ಒಂದೊಂದು ಅವ್ರು ಕೇಳ್ತಾ ಇರೋ ತಪ್ಪುಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಇವ್ರ ಕೈಯಲ್ಲಿ ಕೊಡಕ್ ಆಗ್ತಾ ಇಲ್ಲ. ಪ್ರಶ್ನೆ ಕೇಳಕ್ ಹೋದ್ರೆ ನೀಟ್ ಎಕ್ಸಾಮ್ಗಳಲ್ಲಿ ಪೇಪರ್ ಲೀಕ್ ಆಯ್ತು ಅಂತೇಳಿ 18-20 ಜನ ಸತ್ರು ವಿದ್ಯಾರ್ಥಿಗಳು. ಅವ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೋದ್ರೆ ಇವ್ರುಗಳು ಏನ್ ಹೇಳ್ತಾರೆ, ಲಾಠಿ ಚಾರ್ಜ್. ಈ ದೇಶದಲ್ಲಿ ನನಗೆ ಆಗಿರೋ ತಪ್ಪನ್ನ ನಾನು ಪ್ರಶ್ನೆ ಮಾಡಕ್ಕೆ ನನಗೆ ಹಕ್ಕಿಲ್ಲ. ಗುಲಾಮ್ರ ತರ ಬದುಕ್ಬೇಕು. ಇಂಥವ್ರ ರಾಜಕಾರಣಿಗಳ ಮುಂದೆ ನಾವು ಗುಲಾಮ್ರ ತರ ಬದುಕ್ಬೇಕು. ಇನ್ನು ಮುಂದೆ ಆದ್ರೂ ನೀವು ಯೋಚನೆ ಮಾಡಿ, ಇಂಥ ಸರ್ಕಾರ ಯಾವ ನನ್ನ ಮಕ್ಳಿಗೆ ಬೇಕು? ದೇಶದ ಹೈಟೆಕ್ ಪವರ್ ಅಂದ್ರೆ ಸ್ಟೂಡೆಂಟ್ಸ್ ಪವರ್. ಇಂಥವ್ರ ವಿದ್ಯಾರ್ಥಿಗಳ ಜೀವನನ ದಂಧೆ ಮಾಡ್ಕೊಂಡಿದ್ದಾರೆ ಇವರು. ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡಕ್ ಹೋದವ್ರ ಮೇಲೆ ಹಲ್ಲೆ ಮಾಡಿ ಅವರು ಸಾಯೋ ರೀತಿ ಹೊಡೆದಿದ್ದಾರೆ. ಸಣ್ಣ ಮಕ್ಳುಗಳಿದ್ರು ನೋಡಿಲ್ಲ, ಅಂತವ್ರಿಗೂ ಹೊಡೆದಿದ್ದಾರೆ. ಹೆಣ್ಣು ಮಕ್ಳುಗಳು ಹೊಡೆದಿದ್ದಾರೆ, ಟೀಚರ್ಸ್ಗಳಿಗೆ ಹೊಡೆದಿದ್ದಾರೆ. ಇದಾ ನಮ್ ದೇಶ? ಇಂಡಿಯಾ, ಕರ್ನಾಟಕ ದೇಶದಲ್ಲಿ ಹುಟ್ಟಿರೋರು ನಾವೇ ಪಾಪಿಗಳು ಸ್ವಾಮಿ, ಪಾಪಿಗಳು ನಾವು. ತಮಿಳ್ನಾಡು ನೋಡ್ರಿ, ಎಷ್ಟು ಕರಪ್ಷನ್ ಇದ್ದಿದ್ದ ದೇಶನ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಇವ್ರು ಒಂಚೂರಿಗೂ ಅವ್ರಿಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದಿಲ್ವಾ? ಹೊಟ್ಟೆಗೆ ಅನ್ನ ತಿನ್ನಲ್ವಾ ಸ್ವಾಮಿ? ಸ್ಟೂಡೆಂಟ್ಗಳ ಮೇಲೆ, ಟೀಚರ್ಸ್ಗಳ ಮೇಲೆ ಹಲ್ಲೆ ಮಾಡಿಸ್ತೀರಲ್ಲ ನೀವು, ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಇಷ್ಟೆಲ್ಲ ಕಣ ಮುಂದೆ ಇದ್ರು ಮತ್ತು ಇವ್ರಿಗೆ ಅವರೇ ಬೇಕು, ಮತ್ತು ಇವ್ರಿಗೆ ಅವರೇ ಬೇಕು. ಅವ್ರು ಯಾರೋ ಸತ್ರ ನಮ್ಗೆ ಯಾಕೆ ಅಂತೇಳಿ ಜೀವನ ಪಾಠ ಈ ರೀತಿ ಕಲ್ತ್ಕೊಂಡ್ಬಿಟ್ಟಿದ್ರ ನೀವು. ಅದು ಅಲ್ಲ ಮಾನವೀಯತೆ. ಪ್ರೊಟೆಕ್ಟ್ ಮಾಡಕ್ ಹೋದವರು ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ? ಮುಂದಿನ ದಿವಸಗಳಲ್ಲಿ ನಮ್ಮ ಮಕ್ಳುಗಳು ಈ ತರ ಸಿಚುವೇಶನ್ ಫೇಸ್ ಮಾಡ್ಬೇಕಾಗತ್ತೆ. ಅವ್ರ ಜೊತೆಗೆ ನಾವು ನಿಂತ್ಕೊಳ್ಳೋಣ ಅಂತ ಮುಂದೆ ಬರೋರು. ಮಾನವೀಯತೆ ಅನ್ನೋದು ಅವ್ರು ಯಾರೋ ಸತ್ರೆ ನಮ್ಗೆ ಯಾಕೆ ಬಿಡು ಅಂತ ಕೂತ್ಕೊಂಡಿದ್ದೀರಲ್ಲ ನೀವುಗಳೆಲ್ಲ ಮನೆಯಲ್ಲಿ ಆರಾಮಾಗೆ. ಇದು ನಮ್ಮ ದೇಶದ ಸಿಸ್ಟಮ್. ಮಾನವೀಯತೆ ಅನ್ನೋದು ಮರ್ತ್ ಬಿಟ್ಟಿದ್ದೀರಾ ಎಲ್ಲರೂ. ಅವ್ರ ರಾಜಕಾರಣಿಗಳಿಗಂತೂ ಮೊದಲೇ ಮಾನವೀಯತೆ ಅನ್ನೋದಿಲ್ಲ. ಜನಗಳು ಜೀವನದಲ್ಲಿ ಆಟ ಆಡ್ಕೊಂಡು ಇವ್ರು ಕೋಟಿಗಳ ಗಟ್ಲೆ ಸಂಪಾದನೆ ಮಾಡ್ಕೊಂಡು, ಕೋಟಿಗಳ ಗಟ್ಲೆ ವಿದೇಶ ತಿರುಗಾಡಿ, ಕೋಟಿಗಳ ಗಟ್ಲೆ ಬಟ್ಟೆ ಹಾಕೊಂಡು ಇವ್ರು ಮಾಡ್ತಿರೋ ಕೆಲ್ಸ ಆದ್ರೂ ಏನ್ ಸ್ವಾಮಿ? ನಮ್ ದೇಶ ಇಲ್ಲಿ ನೆಟ್ಟಿಗೆ ಇಟ್ಕೊಂಡ್ರೆ ಹೊರಗಡೆ ದೇಶಕ್ಕೆ ಹೋಗಿ ಸುತ್ತಾಡ್ಕೊಂಡು ಅದೇನೋ ಅವಾರ್ಡು, ಕಿತ್ತೋಗಿರೋ ಅವಾರ್ಡ್ ಎಲ್ಲ ತಗೊಂಡ್ಬರೋದು ಉಪಯೋಗ ಇಲ್ಲ ಯಾವನಿಗೂ. ನಿಮ್ ಜನಗಳ ಮೈಂಡ್ ಸೆಟ್ಟಿಗೆ ಅರ್ಥ ಆಗ್ತಾ ಇಲ್ಲ. ಇದು ಹಿಂಗೆ ನಡೆದ್ರೆ ಮುಂದೆ ನಮ್ಮ ಮಕ್ಳುಗಳು ಕಷ್ಟ ಪಡಬೇಕು. ಮುಂದೆ ನಮ್ಮ ಮಕ್ಳುಗಳು ಕಷ್ಟ ಪಡಬಾರ್ದು ಅಂದ್ರೆ ಇವತ್ತಿನ ಈ ಹೋರಾಟಕ್ಕೆ ನ್ಯಾಯ ಸಿಗ್ಬೇಕು. ನೀಟ್ ಎಕ್ಸಾಮ್ ಸ್ಕ್ಯಾನ್ ನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಸಾವಿಗೆ ಅರ್ಥ ಕಾರಣ ಸಿಗ್ಬೇಕು. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ಲರಿಗೂ. ಈ ವಿಡಿಯೋ ಯಾವ್ಯಾವ ಪೊಲಿಟಿಷಿಯನ್, ಯಾವ್ಯಾವ ಕರಪ್ಷನ್ ಮಾಡ್ತಿರೋ ನನ್ನ ಮಕ್ಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಕಮೆಂಟ್ ಮಾಡಿ, ಈ ಸಿಸ್ಟಮ್ನ ಯಾವ ರೀತಿ ಸರಿ ಮಾಡ್ಬೋದು ಅಂತೇಳಿ ಕಮೆಂಟ್ ಮಾಡಿ. ನಮ್ ದೇಶನ ನಂಬರ್ 1 ಅಲ್ಲಿ ತರಬೇಕು ಅಂದ್ರೆ ಯಾರಿಂದ ನಡ್ಸಕ್ಕಾಗತ್ತೆ ನಮ್ಮ ಸರ್ಕಾರನ ಅಂತವರಿಗೆ ಚಾನ್ಸ್ ಕೊಡ್ಬೇಕು. ಇವ್ರುಗಳಿಂದ ಆಗ್ತಾ ಇಲ್ಲ, ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ.
ಫಾಲೋ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ.